ಸಲಹೆಗಾರರಾಗಿದ್ದಾರೆ, ಅಡ್ವೈಸರ್ ಆಗಿದ್ದಾರೆ. ಹಲವಾರು ದಿನಗಳಿಂದ ಈ ಹೋರಾಟಕ್ಕೆ ಶಕ್ತಿ ತುಂಬಿದ್ದಾರೆ. ನಮ್ಮ ಹೋರಾಟಗಳಿಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವರು ನಿಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಏನು ಈ ಪ್ರತಿಭಟನೆಗೆ ನೀವೆಲ್ಲ ಬಂದಿದ್ದೀರಾ, ಮೊಟ್ಟ ಮೊದಲಿಗೆ ನಾನು ನನ್ನ ಪರವಾಗಿ ಹಾಗೆ ನಮ್ಮ ಅಖಿಲ ಭಾರತ ಶಿಕ್ಷಣ ಉಳಿಸಿ ಸಮಿತಿ, ಕರ್ನಾಟಕ ರಾಜ್ಯ ಸಮಿತಿಯ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಹೋರಾಟದ ಒಂದು ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇವತ್ತು ಕೆಲವು ನಮ್ಮ ಉಪನ್ಯಾಸಕರು ನನ್ನ ಜೊತೆಗೆ ಹಂಚ್ಕೋತಾ ಇದ್ರು, ಈ ಪ್ರತಿಭಟನೆಗೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಿತ್ತು ಸರ್, ಅದು ಬೇರೆ ಬೇರೆ ಕಾರಣಗಳಿಂದ ಬರೋಕ್ಕಾಗಿಲ್ಲ ಅಂತ. ಇನ್ನು ಕಾರಣಗಳು ಗೊತ್ತು ನನಗೆ. ನಿನ್ನೆ ಅಷ್ಟೇ ತರಗತಿಗಳು ಪ್ರಾರಂಭ ಆಗಿದೆ, ಇವತ್ತು ಮತ್ತೆ ತರಗತಿಗಳನ್ನ ಬಹಿಷ್ಕರಿಸಿ ಬರೋದು ಸಮಸ್ಯೆಗಳೆಲ್ಲ ಇದೆ. ಅದು ಸ್ನೇಹಿತರೆ, ನೀವೇನು ಈ ಸಂಖ್ಯೆಯಲ್ಲಿ ಬಂದಿದ್ದೀರಾ ಉಪನ್ಯಾಸಕರು, ಇದು ನಿಜಕ್ಕೂ ಕೂಡ ಬಹಳ ಪ್ರಶಂಸನೀಯ. ಸಂಖ್ಯೆ ಬಹಳ ಮುಖ್ಯ ಅಲ್ಲ, ನೀವೆಲ್ಲ ಅನ್ಯಾಯನ ಪ್ರತಿಭಟಿಸಿ ಬಂದಿದ್ದೀರಲ್ಲ ಅದು ಬಹಳ ಮುಖ್ಯ. ಈ ಪ್ರತಿಭಟನೆ ಕೂಗು ಎಲ್ಲ ಜಿಲ್ಲೆಗಳಿಗೂ ಹೋಗತ್ತೆ. ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಪ್ರತಿಭಟನೆಗಳಾಗಿದೆ. ಮುಂದೆ ದೊಡ್ಡ ಹೋರಾಟ ಆಗಬೇಕಿದೆ, ಇದಾಗತ್ತೆ ಕೂಡ. ಸ್ನೇಹಿತರೆ, ಇವತ್ತು ಈಗಾಗಲೇ ಅನೇಕ ಭಾಷಣಕಾರರು ಹಲವಾರು ವಿಷಯಗಳನ್ನ ಹೇಳಿದ್ರು. ನಾನು ಮತ್ತೆ ಅದನ್ನೆಲ್ಲ ಪುನರುಚ್ಚಾರ ಮಾಡಕ್ ಹೋಗೋದಿಲ್ಲ. ನಾನು ಒಂದೆರಡು ವಿಷಯಗಳನ್ನ ತಮ್ಮ ಜೊತೆಗೆ ಹಂಚಿಕೊಂಡು ಮುಂದಿನ ಹೋರಾಟದ ಬಗ್ಗೆ ಕೆಲವು ಸಲಹೆಗಳನ್ನ ಕೊಡಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಈ ಹೋರಾಟದಲ್ಲಿ ನಾನು ಪ್ರಾರಂಭದಿಂದ ನಿಮ್ಮ ಜೊತೆಗಿದ್ದೀನಿ. ನಮ್ಮ ಸಮಿತಿ ಕೂಡ ನಿಮ್ಮ ಜೊತೆಗೆ ನಿಂತು ಹೋರಾಟದಲ್ಲಿ ನಾವು ತೊಡಗಿದ್ದೀವಿ ನಿಮ್ಮ ಜೊತೆಗೆ. ಇಲ್ಲಿ ಸ್ನೇಹಿತರೆ, ಕಳೆದ ಒಂದು 10-15 ದಿವಸದಲ್ಲಿ 2 ಆದೇಶಗಳು ಬಂದಿದೆ. ಒಂದು, ಮೆರಿಟನ್ನೇ ಪರಿಗಣಿಸಬೇಕು ಅನ್ನೋದು. ಇದೇ ತರದ ಆದೇಶ ಕಳೆದ ವರ್ಷ ಕೂಡ ಬಂತು. ರಾಜ್ಯದಾದ್ಯಂತ ನಾವೆಲ್ಲ ಪ್ರತಿಭಟಿಸಿದ್ವಿ. ಈ ಮೆರಿಟ್ ಅಂದ ತಕ್ಷಣ ನಮ್ಮಲ್ಲೇ ಕೆಲವು ಉಪನ್ಯಾಸಕರಿಗೂ ಎಲ್ಲ ಅಳಕು ಬಂದ್ಬಿಡುತ್ತೆ, ಜನಗಳಿಗೂ ಕೂಡ ಎಲ್ಲ ಮೆರಿಟ್ ಇಲ್ದಿರೋ ಅಂತ ಅನಿಸ್ಬಿಡುತ್ತೆ. ಇಲ್ಲಿ ಮೆರಿಟ್ ಇಲ್ದವರು ಯಾರಿದ್ದೀರಾ? ಎಲ್ಲರಿಗೂ ಮೆರಿಟ್ ಇದೆ. ಮೆರಿಟ್ ಇಟ್ಕೊಂಡೇನೆ ನಿಮ್ಮನ್ನ ಅತಿಥಿ ಉಪನ್ಯಾಸಕರಾಗಿ ತಗೊಂಡಿದ್ದು, ಸುಮ್ಮನೆ ತಗೊಂಡಿಲ್ಲ. ಆದ್ರೆ ಪ್ರಶ್ನೆಯಲ್ಲಿ ಮೆರಿಟ್ ಅಲ್ಲ. ಅರೆ ನೋಡಿ, ನಮ್ಮ ಸರ್ಕಾರ ಹೇಗೆ ನಮ್ಮನ್ನ ದಾರಿ ತಪ್ಪಿಸ್ತಿದ್ದಾರೆ ಅಂತ. ಇಲ್ಲಿ ಪ್ರಶ್ನೆ ಸೇವಾ ಅನುಭವಕ್ಕೆ ಆದ್ಯತೆ ಕೊಡಬೇಕಾ ಕೊಡಬಾರ್ದು. ಈ ನೋಡಿ, ನಮ್ಮ ಶಿಕ್ಷಣ ತಜ್ಞರು ಪ್ರೊಫೆಸರ್ ಮುರುಗಪ್ಪ ಅವರು ಕೂಡ ಮಾತಾಡ್ತಾ ಹೇಳಿದ್ರು. ಅವರಷ್ಟೇ ಅಲ್ಲ, ಅನೇಕ ಶಿಕ್ಷಣ ತಜ್ಞರಿದ್ದಾರೆ, ನೀವು ಕೇಳಿದ್ರಿ. ಎಲ್ಲರೂ ಅಭಿಪ್ರಾಯ ಕೊಡೋದು ಒಬ್ಬ ಶಿಕ್ಷಕರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಸೇವಾ ಅನುಭವ. ಅದು ಬಹಳ ಮುಖ್ಯ. ಮೆರಿಟ್, ಕನಿಷ್ಠ ಮೆರಿಟ್ ಇದ್ರೇ ಅವರು ಶಿಕ್ಷಕರಾಗೋದು, ಉಪನ್ಯಾಸಕರಾಗೋದು. ಈ ಸೇವಾ ಅನುಭವಕ್ಕೆ ಆದ್ಯತೆ ಕೊಡಬೇಕಾ ಕೊಡಬಾರ್ದು? ಇವತ್ತು ನೇರವಾಗಿ ನಾವು ಸರ್ಕಾರ ಕೇಳಬೇಕು, ನೀವು ಅನುಭವಕ್ಕೆ ಬೆಲೆ ಕೊಡ್ತೀರಾ ಕೊಡಲ್ವಾ ಅಂತೇಳಿ. ಸ್ನೇಹಿತರೆ, ಇದು ಸ್ಪಷ್ಟ ಆಗೋದೇನು ಅಂದ್ರೆ, ಇದೊಂದೇ ಅಲ್ಲ, ಅದ್ರ ಜೊತೆಗೆ ಮೊನ್ನೆ ಬಂದಿರೋ ಆರ್ಡರ್ ತಗೊಳ್ಳಿ. ನಿಮಗೆ B.Ed ಕಂಪಲ್ಸರಿ ಅಂತ ಮಾಡಿದ್ದಾರೆ. ಇದ್ರ ಉದ್ದೇಶ ಏನು? ಸರ್ಕಾರದ ಉದ್ದೇಶ ಏನಿದೆ? ನೀವು ಮಕ್ಕಳಿಗೆ ಒಳ್ಳೆ ಜ್ಞಾನ ಕೊಡಬೇಕು, PUC ಪಾಸ್ ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕು, ಶಿಕ್ಷಣದ ಗುಣಮಟ್ಟ ಜಾಸ್ತಿ ಮಾಡಬೇಕು ಅಂದ್ರೆ ಈ 2 ಆದೇಶಗಳು ಅದಕ್ಕೆ ವಿರುದ್ಧವಾಗಿದೆ. ಹಾಗೆ ಯಾಕೆ ಮಾಡಿದ್ದಾರೆ ಇದನ್ನು ಅರ್ಥ ಮಾಡ್ಕೊಬೇಕು ಸ್ನೇಹಿತರೆ. ಇದು ನಿಮ್ಮ ಇತರ ಅತಿಥಿ ಉಪನ್ಯಾಸಕರಿಗೆ ಹೇಳಬೇಕಾಗತ್ತೆ. ಸರ್ಕಾರ ಯಾಕೆ ಇದನ್ನು ಮಾಡ್ತಿದ್ದಾರೆ ಅಂದ್ರೆ, ಅವ್ರಿಗೆ ಅನುಭವ ಇರತಕ್ಕಂಥ ಉಪನ್ಯಾಸಕರು ಬೇಡ, ಬದಿಟ್ಕೊಳ್ಳಿ. ಇದು ಅನುಭವ ಇರೋ ಉಪನ್ಯಾಸಕರು ಬೇಕಾಗಿಲ್ಲ ಅವ್ರಿಗೆ. ಈ ಸರ್ಕಾರದ ಮನಸ್ಥಿತಿ ಹೆಂಗಿದೆ ಅಂದ್ರೆ, ಇವತ್ತು ಈ ಸಾಫ್ಟ್ವೇರ್ ಕಂಪನಿಗಳ ಮನಸ್ಥಿತಿ ಕೂಡ ಇದೇನೆ. ಸಾಫ್ಟ್ವೇರ್ ಕಂಪನಿಗಳು ಕೆಲಸ ಮಾಡೋ ವೈಖರಿ ಹೇಗೆ? ಹೊಸಬ್ರನ್ನ ಕೆಲಸಕ್ಕೆ ತಗೊಳ್ರಿ,
30 ವರ್ಷ ಆದ್ಮೇಲೆ ಕೆಲಸ ಕಿತ್ತಾಕಿಯವ್ರು ನಾವು. 30 ವರ್ಷ ಆದ್ಮೇಲೆ ವ್ಯಕ್ತಿಗೆ 30 ವರ್ಷ ಆದ್ಮೇಲೆ 32 ವರ್ಷ ಆದ್ಮೇಲೆ ನೀವು ಅವನ ಕೆಲಸದಲ್ಲಿ ಇಟ್ಕೊಂಡ್ರೆ ಅವನು ನನ್ನನ್ನು ಪರ್ಮನೆಂಟ್ ಮಾಡಿ ಸಂಬಳ ಜಾಸ್ತಿ ಕೊಡಿ, ಅದು ಮಾಡಿ ಇದು ಮಾಡಿ ಹಕ್ಕುಗಳು ಕೇಳ್ತಾನೆ. ಅದಕ್ಕೆ ಯಂಗ್ಸ್ಟರ್ಸ್ ಕೆಲಸಕ್ಕೆ ತಗೊಳ್ಳಿ, ಕಬ್ಬನ ಹಿಂಡಿ ಹಿಪ್ಪೆ ಮಾಡತ್ತ ಅವ್ರ ಕೆಲ ದುಡಿಸ್ಕೊಳ್ಳಿ, ತೆಗೆದು ತಿಪ್ಪೆಗೆ ಬಿಸಾಕಿ. ಇದು ವ್ಯಾಪಾರಗಾರರ ಸಂಸ್ಕೃತಿ, ಅವ್ರ ವಿಚಾರ. ಬಹಳ ದುರಂತ ಅಂದ್ರೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಕೂಡ ಇಂಥ ವ್ಯಾಪಾರಿ ಮನೋಭಾವ ಇದೆ ಅವರಿಗೆ. ಅದಕ್ಕೆ ನೀವು ಬೇಕಾಗಿಲ್ಲ ಅವರಿಗೆ. ಈ ನಿಮ್ಮನ್ನ 10 ವರ್ಷ 15 ಯಾರೇ ಆಗಲಿ 8 ವರ್ಷ 10 ವರ್ಷ 15 ವರ್ಷ ಕೆಲಸ ಮಾಡಿದವ್ರನ್ನ ಅವ್ರಿಗೆ ಪ್ರಾಮುಖ್ಯತೆ ಕೊಡ್ತಾರೆ ಹೊರತು ಹೊಸಬರಿಗಲ್ಲ. ಅದು ನಿಮ್ಮನ್ನ ಕೆಲಸದಿಂದ ತೆಗೆದುಹಾಕದೇ ಅವ್ರ ಉದ್ದೇಶ. ಈ ಬೇರೆ ಬೇರೆ ಟಿವಿ ಕಾರ್ಯಕ್ರಮಗಳಲ್ಲಿ ಎಲಿಮಿನೇಷನ್ ರೌಂಡ್ ಅಂತ ಬರ್ತದಲ್ಲ, ಹಾಗೆ ನಿಮ್ಮನ್ನು ಎಲಿಮಿನೇಟ್ ಮಾಡೋದು ಹೇಗೆ? ಮನೆಗೆ ಕಳಿಸೋದು, ಮನೆಗೆ ಕಳಿಸೋಂತ ನೀತಿ ಆಗಿದೆ. ಸ್ನೇಹಿತರೆ, ಇದೇ ಒಂದು ಫ್ರೀಡಂ ಪಾರ್ಕ್ ಇಂದಾನೆ ನಿಮ್ಮೆಲ್ಲರ ಪರವಾಗಿ ನಾನು ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಶಿಕ್ಷಣ ಸಚಿವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಕಳೆದ 1 ವರ್ಷದಿಂದ ನೀವು 5 ಗ್ಯಾರಂಟಿ ಅಂತ ಕೊಚ್ಕೊಂಡು ಹೋಗ್ತಾ ಇದ್ದೀರಾ. ಬಹಳ ಸಂತೋಷ, ನಾವೇನು ಕೊಡಬೇಡಿ ಅಂತ ಹೇಳಲ್ಲ. 5 ಗ್ಯಾರಂಟಿ ಕೊಡಿ, ಜನ ನಿಮ್ ಪರವಾಗಿದ್ದಾರೆ. ಅರೆ ಸಿದ್ದರಾಮಯ್ಯನವರೇ, ಅತಿಥಿ ಉಪನ್ಯಾಸಕರನ್ನ ಕೆಲಸದಿಂದ ಕಿತ್ತಾಕದ್ ನಿಮ್ಮ 6ನೇ ಗ್ಯಾರಂಟಿನ? ಇದು ಪ್ರಶ್ನೆ ಕೇಳಬೇಕಾಗಿದೆ ಇವತ್ತು ನಾವು. ಏನ್ ಮಾಡಕ್ ಕೊಟ್ಟಿದ್ದೀರಾ ನೀವು? ನೀವು ಬಡವರ ಪರವಾಗಿದ್ದೀವಿ, ಕಾರ್ಮಿಕರ ಪರವಾಗಿದ್ದೀವಿ, ಜನಗಳ ಪರವಾಗಿದ್ದೀವಿ ಮಾತಾಡ್ತಿದ್ದೀರಾ. ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ನೀವು ಬಡವರ ಪರವಾಗಿದ್ರೆ, ಸಾಮಾನ್ಯ ಜನಗಳ ಪರವಾಗಿದ್ರೆ ಇಂಥ ಕೆಲಸ ಮಾಡ್ತಿದ್ರು ನೀವು? ನಾಚಿಕೆ ಆಗಲ್ಲ ನಿಮಗೆ? ನಿಮ್ಮೆಲ್ಲರೂ ಕೆಲ್ಸಕ್ಕೆ ತಗೊಂಡ್ರೆ, ಇರೋರ್ನು ಕೆಲ್ಸಕ್ಕೆ ತಗೊಳ್ರಿ. 2,500-3 ಸಾವಿರ ಜನ ನೀವು ಇದ್ದವ್ರು, ಹೊಸಬರನ್ನು ತಗೊಳ್ರಿ. ಎಷ್ಟು ಖರ್ಚಾಗ್ತದೆ ನಿಮಗೆ? ತಿಂಗಳಿಗೆ ನೀವೇನು ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತಾ ಇದ್ದೀರಾ? ಸಂಬಳ ಅಂತೂ ಕರಿಯಲ್ಲ, ನೀವು ಕೊಡ್ತಾ ಇರೋದು ಜುಜುಬಿ 12,000 ರೂಪಾಯಿ ಗೌರವಧನ. ಇದಕ್ಕೆ ಗೌರವಧನ ಅಂತ ಹೇಳೋದಕ್ಕೆ ಬಹಳ ನಾಚಿಕೆ ಆಗಲ್ಲ. ಒಬ್ಬ ಪೋಸ್ಟ್ ಗ್ರಾಜುಯೇಷನ್ ಮಾಡಿದವರು ಹಗಲು ರಾತ್ರಿ ಕಷ್ಟಪಟ್ಟು ಮಕ್ಕಳಿಗೆ ಪಾಠ ಹೇಳ್ಕೊಟ್ಟು ಒಳ್ಳೆ ರಿಸಲ್ಟ್ ಕೊಟ್ಟು ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಅವ್ರಿಗೆ ನೀವು ಕೊಡ್ತಾ ಇರೋದೇನು? ಕೇವಲ 12,000 ರೂಪಾಯಿ. ನಿಮ್ಮಲ್ಲಿ ಕೆಲವರು ಹೇಳಿದ್ರಿ, ಒಬ್ಬ ದಿನಗೂಲಿ ನೌಕರರಿಗೆ, ಒಬ್ಬ ಜೈಲಲ್ಲಿ ಕೈದಿಗಿಂತ ಕಡಿಮೆ ದುಡ್ಡು ಕೊಡ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು. ಇದಕ್ಕೆ ಗೌರವಧನ ಅಂತ ಕರೆಯದೆ ಇನ್ನೊಂದು ದೊಡ್ಡ ಅಗೌರವ ಅದು. ಆ ಗೌರವಧನದಲ್ಲಿ ಗೌರವನೂ ಇಲ್ಲ, ಧನನೂ ಇಲ್ಲ. ಅದು ಏನಿದೆ ಅದು? ಮೊದಲನೇದಾಗಿ ನಿಮ್ಮನ್ನು ಅತಿಥಿ ಉಪನ್ಯಾಸಕರು ಅಂತ ಕರೆಯದೆ ಬಹಳ ದೊಡ್ಡ ಅಪರಾಧ ಇದೆ. ಯಾಕೆ ಮಾಡ್ತಿದ್ದಾರೆ? ಈಗ ನಮ್ಮ ಸಾಮಾಜಿಕ ನ್ಯಾಯದ ಪ್ರಕಾರ, ನಮ್ಮ ಸಂವಿಧಾನದ ಪ್ರಕಾರ, ಕಾನೂನು ಪ್ರಕಾರ ಸಮಾನ ಕೆಲಸಕ್ಕೆ ಸಮಾನ ವೇತನ. ಪರ್ಮನೆಂಟ್ ಸ್ಟಾಫ್ ಏನ್ ಕೆಲಸ ಮಾಡ್ತಾರೆ ಅದೇ ಕೆಲಸ ನೀವು ಮಾಡ್ತಿದ್ದೀರಾ, ಅದೇ ಕ್ವಾಲಿಫಿಕೇಶನ್ ನಿಮಗಿದೆ. ಅವರು ಕೊಡೋ ಸಂಬಳ ಸವಲತ್ತುಗಳು ಎಲ್ಲ ನಿಮಗೆ ಕೊಡಬೇಕು. ಇದನ್ನ ಕೊಡಲ್ಲ ಇವರು. ಇದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಈಗ ನಿಮ್ಮನ್ನ ಮುಂಚೆ ಪಾರ್ಟ್ ಟೈಮ್ ಅಂತ ತಗೊಳ್ಳೋರು, ಕಾಂಟ್ರಾಕ್ಚುಯಲ್ ಅಂತ ತಗೊಳ್ಳೋರು, 11 ತಿಂಗಳಾದ್ಮೇಲೆ ಟರ್ಮಿನೇಟ್ ಮಾಡೋರು, ಮತ್ತೆ ಕೆಲಸಕ್ಕೆ ತಗೊಳ್ಳೋರು, ಈ ಅನ್ಯಾಯನ ಪ್ರತಿಭಟಿಸಿ ಹೋರಾಟಗಳು ನಡೀತು. ಸುಪ್ರೀಂ ಕೋರ್ಟ್ ಚೀಮಾರಿಗಳು ಹಾಕೊಂಡಿದ್ದಾರೆ. ಇದಾದ್ಮೇಲೆ ಇವಾಗ ಕಾನೂನಿಂದ ತಪ್ಪಿಸ್ಕೊಳ್ಳೋದಕ್ಕೆ, ಕಾನೂನನ್ನ ಕಾಪಾಡಬೇಕಾದ್ರೆ ಇದೇ ಸರ್ಕಾರಗಳು ಹಗಲೇ ಕಾನೂನನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ತಪ್ಪಿಸ್ಕೊಳ್ಳೋದಕ್ಕೆ ನಿಮ್ಮನ್ನ ಅತಿಥಿ ಉಪನ್ಯಾಸಕರು ಅಂತ ಮಾಡಿಬಿಟ್ರೆ ಸರ್ಕಾರಕ್ಕೆ ಏನು ಬದ್ಧತೆನೇ ಇಲ್ಲ. ಬಹುಶಃ ಇನ್ನೊಂದು 1-2 ವರ್ಷದಲ್ಲಿ ನಿಮ್ಮನ್ನೆಲ್ಲ ಸಮಾಜ ಸೇವಕರು ಅಂತ ಮಾಡಿಬಿಡ್ತಾರೆ. ಅವಾಗ ನಿಮಗೆ ದುಡ್ಡ ಕೊಡೋದು ಬೇಕಾಗಿಲ್ಲ. ನಾಚಿಕೆ ಆಗಲ್ವಾ ನಿಮಗೆ? IAS ಅಧಿಕಾರಿಗಳಿಗೆ ಕೇಳಬೇಕಾಗ್ತದೆ. ನಿಮಗೆ ನಾಚಿಕೆ, ಮಾನ ಮರ್ಯಾದೆ ಇದೆಯಾ ನಿಮಗೆ? ಅಷ್ಟು ಕಲ್ತಿದ್ರಲ್ಲ, ನಿಜವಾಗ್ಲೂ ನಿಮ್ಗೆ ಏನದು ಅಂತಃಕರಣ ಇದೆಯಾ, ಹೃದಯ ಇದೆಯಾ ನಿಮಗೆ? ಕೆಲಸ ತಗೋಬೇಕಾದ್ರೆ ಪರ್ಮನೆಂಟ್ ಸ್ಟಾಫ್ಗಿರೋ ಎಲ್ಲ ಅರ್ಹತೆ ಇರಬೇಕಂತ ನಿಮಗೆ. 55% ಮಾರ್ಕ್ಸ್ ಇರಬೇಕು, PG ಆಗಿರಬೇಕು. ಈಗ B.Ed ಮಾಡಿ, ಎಲ್ಲವೂ ಮಾಡಿ, ಆದರೆ ಸಂಬಳ ಮಾತ್ರ ಕೇಳಬೇಡಿ. ಬಹಳ ಸಿಟ್ಟು ಬರುತ್ತೆ ಸ್ನೇಹಿತರೆ.
ಯಾಕೆ ಸಿಟ್ಟಿನ ಕೇಳ್ತಿದ್ದೀನಿ ಅಂದರೆ ಇತ್ತೀಚೆಗೆ ಎಲೆಕ್ಷನ್ ನಡೀತು. ಎಲೆಕ್ಷನ್ ನಡೆದಾಗ IAS ಅಧಿಕಾರಿಗಳು ಎಲೆಕ್ಷನ್ ಡ್ಯೂಟಿಗೆ ಹೋದರೆ ಅವ್ರಿಗೆ ಡ್ಯೂಟಿಗೆ ಹೋಗೋದಕ್ಕೆ ಹೆಚ್ಚುವರಿ ದುಡ್ಡು ಕೊಡಬಾರ್ದು ಅಂತ ಹೇಳಲ್ಲ ನಾನು, ಕೊಡಬೇಕು. ಅವರು ಕೊಟ್ಟಿಲ್ಲ, ಅವ್ರು ಬೇಕಾದ್ರೆ ಅವ್ರ ಪರ ನಾವು ಹೋರಾಟ ಮಾಡ್ತೀವಿ. ಆದರೆ ನೀವು ನೋಡ್ತೀರಾ ಆಶಾ ಕಾರ್ಯಕರ್ತೆಯರು ಎಲೆಕ್ಷನ್ ಕೆಲಸಕ್ಕೆ ಹೋದರೆ ₹1 ದುಡ್ಡು ಕೊಟ್ಟಿಲ್ಲ ಅವ್ರಿಗೆ. ಅವ್ರದ್ದು ಪ್ರತಿಭಟನೆ ಆಯಿತು. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ಸರ್ಕಾರದ ಮನಸ್ಥಿತಿ ಹೆಂಗಿದೆ ನೋಡ್ರಿ. ಇದು ನಮ್ಮ ಸರ್ಕಾರಗಳು. ಈ B.Ed ಬಂದರೂ ಕೂಡ ಈಗಾಗಲೇ ಹೇಳೋದು ಒಂದು ವಿಷಯ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈ B.Ed ಅನ್ನು ತಂದಿರೋದೇನೆ 9, 10, 11, 12 ಇದು ಒಂದು ಕೆಟಗರಿ ಆಗಬೇಕು, ಅದು ಒಂದು ಶ್ರೇಣಿ. ಕರ್ನಾಟಕದಲ್ಲಿ ಅದನ್ನು ಇನ್ನು ಮಾಡಿಲ್ಲ. ಯಾಕಂದ್ರೆ PUC ಇವತ್ತು ಕೂಡ ಕಾಲೇಜಿನ ಶಿಕ್ಷಣ, ಅದು ಕಾಲೇಜಿಗೆ ಸೇರಿದೆ, ಸ್ಕೂಲ್ಗಲ್ಲ. ಇವಾಗ ಅಲ್ಲಿ 9ರಿಂದ 12 ತನಕ ಮಾಡೋದಕ್ಕೆ B.Ed ಕಂಪಲ್ಸರಿ ಅಂತ ಬೇರೆ ಬೇರೆ ರಾಜ್ಯದಲ್ಲಿ ಮಾಡಿದ್ದಾರೆ. ಆದ್ರಿಂದ ನೀವು ಇಲ್ಲಿ ಮಾಡಕ್ಕೆ ಹೊರಟಿದ್ದೀರಾ. ಆದರೆ ಇಲ್ಲಿರೋ ಅತಿಥಿ ಉಪನ್ಯಾಸಕರು ನಿಮಗೆ 9, 10ನೇ ಕ್ಲಾಸ್ ಪಾಠ ಮಾಡಕ್ಕೆ ಕಳಿಸ್ತಾರ. ನಿಮಗೆ ತಗೊಂಡ್ರದೇ PUCಗೋಸ್ಕರ. ಇನ್ B.Ed ಹಾಕ್ಬೇಕು ನಿಮಗೆ. ಮೊನ್ನೆ ಸರ್ಕಾರದ ನೋಟಿಫಿಕೇಶನ್ ತೆಗೆದು ನೋಡ್ರಿ. C&R ರೂಲ್ಸ್ಗೆ ತಿದ್ದುಪಡಿ ಮಾಡಿ ನೋಟಿಫಿಕೇಶನ್ ಮಾಡಿದ್ದಾರೆ. ಅದರಲ್ಲಿ ಪಾರ್ಟ್ ಟೈಮ್ ಲೆಕ್ಚರರ್ಸ್ ಅಂತ ಯಾರು ತಗೋತಾರೆ PUCಗೆ, ಅವ್ರಿಗೆ ಹೇಳಿರೋದವರು ನಿಮಗೆ ಪೋಸ್ಟ್ ಗ್ರಾಜುಯೇಷನ್ 55% ಇದ್ರೆ ಸಾಕು ಅಂತೇಳಿ. ಇನ್ನು ಅತಿಥಿ ಉಪನ್ಯಾಸಕರಿಗೆ ಹಾಕ್ಬೇಕು B.Ed. ನಿಮ್ಮ ಕಾನೂನನ್ನೇ ನೀವು ಉಲ್ಲಂಘನೆ ಮಾಡ್ತಾ ಇದ್ದೀರಾ. ನಿಮ್ಮದೇ ಕಾನೂನು. ಏನ್ ಮಾಡ್ತಾ ಇದ್ದಾರೆ, ಅದು ಯಾಕೆ ಇದನ್ನು ಮಾಡ್ತಿದ್ದಾರೆ ಅಲ್ಲಿ ಸ್ನೇಹಿತರು ನಾವು ಅರ್ಥ ಮಾಡ್ಕೊಬೇಕು. ಇವ್ರು ಮಾಡ್ತಾ ಇರೋ ಉದ್ದೇಶನೇ ನೀವು ಅತಿಥಿ ಉಪನ್ಯಾಸಕರು ಸಂಘಟಿತರಾಗ್ತಿದ್ದೀರಾ, ನಿಮ್ಮ ಹಕ್ಕುಗಳು ಕೇಳ್ತಾ ಇದ್ದೀರಾ, ಹೋರಾಟಕ್ಕೆ ಬರ್ತಾ ಇದ್ದೀರಾ. ಇದನ್ನು ಮುರಿಯೋದಕ್ಕೆ ಇದನ್ನು ಮಾಡ್ತಾ ಇದ್ದಾರೆ. ಅಂದಷ್ಟ ಕೆಲವು ಉಪನ್ಯಾಸಕರಿಗೆ ಅನ್ನಿಸ್ಬೋದು, ಸರ್ ಆಗಿದ್ರೆ ಬೇಡ ಸರ್, ಹೋರಾಟನೇ ಮಾಡೋದು ಬೇಡ, ಸುಮ್ಮನೆ ಇದ್ಬಿಡೋಣ. ಸುಮ್ಮನೆ ಇದ್ದು ಬಿಟ್ರೆ ಮುಗಿದ ಕತೆ. ನೀವು ಹೋರಾಟ ಮಾಡಿದ್ದಕ್ಕೆ 9,000 ರೂಪಾಯಿ ಇದ್ದಿದ್ದು ನಿಮ್ಮ ಇವ್ರು ಹೇಳೋ ಪ್ರಕಾರ ಗೌರವಧನ 12,000 ರೂಪಾಯಿಗೆ ಬಂತು. ಹೆಚ್ಚುವರಿ ಮಾಡಿ ಅಂತ ಫೈಟ್ ಮಾಡ್ತಾ ಇದ್ದೀವಿ. ಈ ಪ್ರಶ್ನೆ ಕೇಳಲಿಲ್ಲ ಅಂದ್ರೆ ಆ 9,000 ರೂಪಾಯಿ ಇನ್ನು ಕೆಳಗೆ 4,000 ರೂಪಾಯಿಗೆ ಬಂದ್ಬಿಟ್ಟಿರೋದು. ಮಾಡ್ತಾ ಇರೋದು ನೀವು. ಅರೆ ಸ್ನೇಹಿತರೆ, ಇದರಿಂದ ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ನಾವು ಮತ್ತಷ್ಟು ಸಂಘಟಿತರಾಗಬೇಕಾಗತ್ತೆ, ಒಂದಾಗಬೇಕಾಗತ್ತೆ, ಹೋರಾಟಗಳನ್ನ ಕಟ್ಟಬೇಕಾಗ್ತದೆ. ಇವತ್ತು ನೋಡಿ, ಒಂದು ನಾವು ಅರ್ಥ ಮಾಡ್ಕೊಬೇಕು. ನನ್ನ ಅನುಭವದಲ್ಲಿ ಹೇಳ್ಬೇಕು ಅಂದ್ರೆ, ನಾವು ನಮ್ಮ ಹಕ್ಕುಗಳನ್ನ ಕೇಳಲಿಲ್ಲ ಅಂದ್ರೆ ನಮ್ಮ ದೇಶದಲ್ಲಿ ಏನೂ ಸಿಗಲ್ಲ. ಎಲ್ಲ ಪಕ್ಷಗಳು, ಅದು ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಯಾರೇ ಬರಲಿ ಅಧಿಕಾರಕ್ಕೆ, ಇವ್ರು ಯಾರು ಕೂಡ ಜನಗಳ ಪರ ಅಲ್ಲ. ಇವರು ಅಲ್ಲಿ ಅಧಿಕಾರದಲ್ಲೂ ಕೂತಿರೋದೇನೆ ದೊಡ್ಡ ದೊಡ್ಡ ಶ್ರೀಮಂತರು, ಬಂಡವಾಳಗಾರರು, ಅವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಸರ್ಕಾರಗಳು ಇವೆಲ್ಲ. ಅವ್ರಿಗೆ ನಮ್ಮ ಶಿಕ್ಷಕರ ಬಗ್ಗೆ, ಬಡ ಜನರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ. ಅವ್ರಿಗೆ ಬೇಕಿಲ್ಲ. ಅವ್ರಿಗೆ ಏನ್ ಮೇಡಮ್, ಹೌದೌದು, ಕರೆಕ್ಟ್, ಹೌದು. ಬೇಕಿಲ್ಲ ಅವ್ರಿಗೆ, ಅದು ಮಾಡಲ್ಲ ಅವರು. ಕರೆಕ್ಟ್ ನೀವು ಹೇಳಿದ್ದು. ಎಲ್ಲ MLAಗಳು, MP ಗಳು, ಈ IAS ಅಧಿಕಾರಿಗಳ ಮಕ್ಕಳನ್ನ ತಗೊಂಬಂದು ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹಾಕಿದ್ರೆ ಎಲ್ಲ ಸ್ಕೂಲ್ಗಳು ಉದ್ಧಾರ ಆಗ್ತದೆ. ಮಾಡ್ತಾರ? ಮಾಡಲ್ಲ ಅವರು. ಬದಲು ನಾವು ಹೇಳ್ಬೇಕಾಗ್ತದೆ, ಎಲ್ಲ MLAಗಳು, ಮಂತ್ರಿಗಳಿಗೆ ಇವ್ರಿಗೆ ಪರ್ಮನೆಂಟ್ ಮಾಡಬಾರ್ದು ಕೆಲಸ. ಅದು ಅವ್ರಿಗೆ ಏನಕ್ಕೆ ನೋಡಿ, ಅವ್ರ ಸಂಬಳ ನೋಡ್ರಿ, ಲಕ್ಷಾಂತರ ರೂಪಾಯಿ ಸಂಬಳ. ಮೊನ್ನೆ ಮತ್ತೆ ಸಂಬಳ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಒಂದು ಚೂರು ನಾಚಿಕೆ, ಮಾನ, ಮರ್ಯಾದೆ, ಅಂತಃಕರಣ ಏನೂ ಇಲ್ಲ. ಅವ್ರು ಮಾಡ್ಕೊಂಡಿದ್ದಾರೆ. ಆದ್ರೆ ಅವ್ರನ್ನ ಅತಿಥಿಗಳು ಮಾಡಬೇಕು. ಬರೋದಿಲ್ಲ ಅವರು. ಅದಕ್ಕೆ ನಿಜವಾಗ್ಲೂ ನೋಡಿದ್ರೆ ಯಾರೀಗ ಅಧಿಕಾರಿಗಳಿದ್ದಾರೆ ಅಥವಾ ರಾಜಕಾರಣಿಗಳು ಯಾರು ಕೂತಿದ್ದಾರಲ್ಲಿ ಅವರು ಅತಿಥಿಗಳು. ಅತಿಥಿ ಶಿಕ್ಷಕರು, ಉಪನ್ಯಾಸಕರಿಗೆ ಏನು ಸಂಬಳ ಕೊಡ್ತಾರೆ ಅಷ್ಟು ಕೊಡ್ಬೇಕು. ಅವ್ರಿಗೆ ಕೊಟ್ಟು ಜೀವನ ಮಾಡ್ರಿ ತೋರಿಸ್ಬೇಕು ಅವ್ರಿಗೆ. ಸ್ನೇಹಿತರೆ, ಇದು ನಾನು ಬರೀ ಸಿಟ್ಟಿಂದ ಮಾತಾಡ್ತಾ ಇರೋದಲ್ಲ.
ದಯವಿಟ್ಟು ನೀವು ಯೋಚನೆ ಮಾಡಿ. ಇಲ್ಲಿ ನಮಗೆ ಆಗಬೇಕಾಗಿರೋದು ಬಹಳ ಮುಖ್ಯ ಅಂತ ಹೇಳಿದ್ರೆ, ಈ ಹೋರಾಟದ ಸಂದೇಶ ನಿಮ್ಮಲ್ಲಿ ಯಾರಿಗೂ ಅನ್ನಿಸ್ಬಾರ್ದು, ಏನು ಸರ್ ನಾವು ಇಷ್ಟೇ ಕಡಿಮೆ ಜನ ಇದೀವಲ್ಲ ಅಂತ. ನಮ್ಮ ಸ್ವಾತಂತ್ರ್ಯ ಚಳವಳಿ ಇದೇ ಫ್ರೀಡಮ್ ಪಾರ್ಕ್ ಮುಂದೆ ಕೂತಿದ್ದೀವಿ ಅವಾಗ. ಇಲ್ಲೇ ಸ್ವಾತಂತ್ರ್ಯ ಯೋಧರು ಅನೇಕ ಜನ ಇದೇ ಜೈಲಲ್ಲಿದ್ದು. ಎಷ್ಟು ಜನ ಇದ್ರು ಹೋರಾಟಕ್ಕೆ ಬಂದವರು? ಕೆಲವರೇ. ಕೊನೆಗಿಡೀ ದೇಶನ ಬದಲಾಯಿಸಿದ್ರು, ಸ್ವಾತಂತ್ರ್ಯ ತಂದುಕೊಟ್ರು. ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಇಲ್ಲೇ ಭಗತ್ ಸಿಂಗ್ ಒಂದು ಪ್ರತಿಮೆ ಕೂಡ ಇದೆ. ಸ್ವಾತಂತ್ರ್ಯ ಅವ್ರು ನೋಡಲಿಲ್ಲ, ಆದರೆ ಅವರು ಮಾಡಿದ ಹೋರಾಟದಿಂದಾಗಿ ಇವತ್ತು ನಾವು ಸ್ವಾತಂತ್ರ್ಯ ಅನುಭವಿಸ್ತಾ ಇದ್ದೀವಿ. ಇಲ್ಲಿ ಸ್ನೇಹಿತರೆ, ಇಂಥ ಅನೇಕ ಹೋರಾಟಗಾರನ ಮುಂದೆ ಇದ್ದಾರೆ. ಇದು ನಮಗೆ ಆದರ್ಶವಿದೆ. ಇವತ್ತು ನೀವು ಈ ವಿಚಾರಗಳನ್ನ ತಗೊಂಡೋಗಿ ನಿಮ್ಮ ಸ್ನೇಹಿತರಿಗೆ ಇತರರಿಗೆ ಹೇಳಬೇಕಾಗ್ತದೆ. ಈ ಸರ್ಕಾರ ಏನು ಉದ್ದೇಶ ಇಟ್ಕೊಂಡು ಮಾಡ್ತಿದ್ದಾರೆ, ಇವ್ರ ಉದ್ದೇಶ ಇರೋದೇನೆ ಮುಂದೆ ಅನುಭವ ಇರತಕ್ಕಂಥ ಎಲ್ಲ ಉಪನ್ಯಾಸಕರ ಕೆಲಸನ ಕಿತ್ತಾಕ್ಬೇಕು, ಬಂದಾಗೆಲ್ಲ ಹೊಸಬ್ರಿಗೆ ಕೆಲಸ ಕೊಡ್ತಾ ಇರಬೇಕು, ಕೆಲಸನ ಕಿತ್ತಾಕ್ಬೇಕು. ಕೊನೆಗೆ ಎಲ್ಲ ಪೋಸ್ಟನ್ನು ಕೂಡ ಅತಿಥಿ ಉಪನ್ಯಾಸಕರ ಪೋಸ್ಟ್ ಮಾಡಬೇಕು. ಅಂತಿಮವಾಗಿ ನಮ್ಮ ಸರ್ಕಾರಿ ಸ್ಕೂಲ್ಗಳು, ಸರ್ಕಾರಿ ಕಾಲೇಜುಗಳನ್ನು ಸಾಯಿಸಬೇಕು. ಇದು ಉದ್ದೇಶ. ಇದೇ ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020 ಹೇಳದೇ ಇದು. ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನ ಮುಚ್ಚಬೇಕು ಅಂತೇಳಿ ಸಲಹೆ ಕೊಟ್ಟಿದೆ. ಇದು ನೀತಿ ನೋಡ್ರಿ. ಇವತ್ತು ಇದೊಂದು ರಾಷ್ಟ್ರೀಯ ನೀತಿನ, ಇದೊಂದು ಶಿಕ್ಷಣ ನೀತಿನ, ಈ ನೀತಿ ಕೊಟ್ಟಿದೆ. ಆದ್ರಿಂದ ಸ್ನೇಹಿತರೆ, ಮತ್ತೊಮ್ಮೆ ನಾನು ಇವತ್ತು ನೀವೆಲ್ಲ ನೀವು ಹೋರಾಟಕ್ಕೆ ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ಅಭಿನಂದಿಸ್ತಾ ಈ ಹೋರಾಟವನ್ನು ಮುಂದುವರಿಸಿ ನಿಮ್ಮ ಜೊತೆಗೆ ನ್ಯಾಯ ಸಿಗೋ ತನಕ ಕೂಡ ಹೋರಾಟ ಮಾಡಕ್ಕೆ ನಾವು ನಿಮ್ಮ ಜೊತೆಗಿದ್ದೀವಿ, ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ. ಈ ಮಾತನ್ನು ಹೇಳ್ತಾ ಇಲ್ಲಿ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಸ್ನೇಹಿತರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.